ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಯಾವಾಗಲೂ ನಾನು ನನ್ನ ವ್ಲಾಗ್ಸಲ್ಲಿ ಕುಕ್ಕಿಂಗ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಬೇಕಿಂಗ್ ರೆಸಿಪಿನ ಮಾಡ್ತಾ ಇದ್ದೀನಿ. ಏನು ಬೇಕಿಂಗ್ ರೆಸಿಪಿ ಅಂತಂದರೆ, ರಾಗಿ ಮತ್ತು ಡೇಟ್ಸ್ ಮತ್ತು ವೀಟ್ ಎಲ್ಲ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಕೇಕ್ ಅಂತ. ಇದ್ರ ಹೆಸರು ಬಂದು ರಾಗಿ ಡೇಟ್ಸ್ ಆ್ಯಂಡ್ ವಾಲ್ನಟ್ ಕೇಕ್ ಅಂತ. ಇದು ಮನೇಲಿ ಕೇಕ್ ಮಾಡುವಾಗ ಮೈದಾ ಮತ್ತು ಎಗ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಅದೆರಡು ಯೂಸ್ ಮಾಡ್ದಿರಾ ಹೇಗೆ ಕೇಕ್ ಮಾಡೋದು? ಮೈದಾ ಮತ್ತು ಎಗ್ಸ್ ಯೂಸ್ ಮಾಡ್ದಿರಾ ಕೇಕ್ ಯಾವ ರೀತಿ ಮಾಡ್ಬೋದು, ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಮಾಡ್ಬೋದು. ಮತ್ತು ಮಕ್ಕಳಿಗೆ ಇಷ್ಟ ಆಗುತ್ತೆ. ಇದು ರಾಗಿ ಡೇಟ್ಸ್ ಆ್ಯಂಡ್ ವಾಲ್ನಟ್ ಕೇಕ್ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ನಾನು ಕೂಡ ಇದನ್ನ ಒಂದ್ಸರಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಇದನ್ನು ಕೂಡ ನಾನು ಬೇಕಿಂಗ್ ವಿಡಿಯೋ ಹಾಕೋಣ ಅಂತ ಹೇಳಿ ಇವತ್ತು ತೋರಿಸ್ತಾ ಇದ್ದೀನಿ ಈ ರೆಸಿಪಿನ. ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲೇ ಮಾಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ, ಎಸ್ಪೆಷಲಿ ಇದು. ಮತ್ತು ಇದು ಇದರಿಂದ ಏನೂ ಎಫೆಕ್ಟ್ ಆಗಲ್ಲ ಮಕ್ಕಳಿಗೆ, ಯಾಕೆಂದರೆ ನಾವು ಮೈದಾ ಯೂಸ್ ಮಾಡ್ತಾ ಇಲ್ಲ, ಮೊಟ್ಟೆ ಯೂಸ್ ಮಾಡ್ತಾ ಇಲ್ಲ. ಇದೆಲ್ಲ ನಾವು ಮನೇಲಿರೋ ನಾರ್ಮಲ್ ಇಂಗ್ರೀಡಿಯೆಂಟ್ಸ್ನೇ, ವೀಟ್, ರಾಗಿ ಈ ಥರ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 200 ಗ್ರಾಮ್ಸ್ ಅಷ್ಟು ಡೇಟ್ಸ್ ತಗೊಂಡಿದ್ದೀನಿ. ಹಾಗೆ 1.5 ಕಪ್ ಅಷ್ಟು ಹಾಲನ್ನ ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ. ಈಗ ಡೇಟ್ಸ್ ಮತ್ತು ಹಾಲನ್ನ 120 ಮಿನಿಟ್ಸ್ ಸೋಕ್ ಮಾಡಿ ಇಟ್ಕೋಬೇಕು. ಈಗ ಸೋಕ್ ಆಗಿದೆ, ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಆಗಿದೆ, ನೋಡಿ ಎಷ್ಟು ಸ್ಮೂತಾಗಿ ಪೇಸ್ಟ್ ಆಗಿದೆ ಅಂತ. ಈಗ ಒಂದು ಬೌಲ್ ತಗೊಂಡು ಗ್ರೈಂಡ್ ಮಾಡಿರುವಂಥ ಡೇಟ್ಸ್ ಹಾಗೆ ಹಾಲು ಅದನ್ನು ಹಾಕ್ಕೊಂಡು 1/2 ಕಪ್ ಕುಕ್ಕಿಂಗ್ ಆಯಿಲ್ ಅಥವಾ ಮೆಲ್ಟೆಡ್ ಬಟರ್ ಹಾಕೋಬಹುದು. ಹಾಗೆ 1/2 ಕಪ್ ರಾಗಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ, 1/2 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಹಾಗೆ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕೋಬಹುದು. ಸಾಲ್ಟ್ ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಬೇಕಿಂಗ್ ಟ್ರೇ ತೊಗೊತಾ ಇದ್ದೀನಿ. ಅದಕ್ಕೆ ಪಾರ್ಚ್ಮೆಂಟ್ ಪೇಪರ್ನ ಹಾಕ್ಕೊಂಡು ಈಗ ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಆಯಿಲ್ನ ಯಾಕೆ ನಾವು ಟ್ರೇಗೆ ಅಪ್ಲೈ ಮಾಡಬೇಕು ಅಂತಂದರೆ, ಈಗ ನೀವು ಕೇಕ್ ಎಲ್ಲ ರೆಡಿ ಆದಮೇಲೆ ನೀಟಾಗಿ ಬಂದ್ಬಿಡುತ್ತೆ ಕೇಕು ನೀವು ಓಪನ್ ಮಾಡಿದ್ರೆ. ಇಲ್ಲ ಅಂತಂದರೆ ಅದು ಕಚ್ಕೊಳ್ಳೋ ಥರ ಆ ಥರ ಎಲ್ಲ ಆಗುತ್ತೆ. ಈಗ ನಾನಿಲ್ಲಿ ಕೇಕ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಸ್ವಲ್ಪ 1-2 ಸತಿ ಟ್ಯಾಪ್ ಮಾಡ್ಕೋಬೇಕಾಗತ್ತೆ, ಯಾಕೆಂತಂದರೆ ನೀಟಾಗಿ ಸೆಟಲ್ ಆಗಲಿ ಅಂತ. ಈಗ ನಾನು ಇಲ್ಲಿ ವಾಲ್ನಟ್ಸ್ ಹಾಗೆ ಬ್ಲೂಬೆರೀಸಲ್ಲಿ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ. ನೀವು ನಿಮ್ಮಿಷ್ಟದಂತೆ ಯಾವುದನ್ನು ಬೇಕಾದರೂ ಹಾಕೋಬೋದು. ಇಲ್ಲಿ ನಾನು ಅವನ್ನ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ 180 ಡಿಗ್ರಿ ಸೆಲ್ಸಿಯಸಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಈಗ ನಾನು 40 to 45 ಮಿನಿಟ್ಸ್ ಬೇಕ್ ಮಾಡ್ತಾ ಇದ್ದೀನಿ 180 ಡಿಗ್ರಿ ಸೆಲ್ಸಿಯಸಲ್ಲಿ. 45 ಮಿನಿಟ್ಸ್ ಆಗಿದೆ. ಈಗ ಕೇಕ್ ಓಪನ್ ಮಾಡಿದ್ರೆ ಅಂತೂ ಸಖತ್ತಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಕೇಕ್ ಅಂತ. ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿತ್ತು. ಇದನ್ನ ನೀವು ತಿನ್ನುವಾಗ ಸ್ವಲ್ಪ ಹನಿ ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ. ಯಾಕೆ ಅಂದ್ರೆ ಇಲ್ಲಿ ನಾವು ಯಾವುದೇ ರೀತಿ ಶುಗರ್ ಆಡ್ ಮಾಡ್ತಾ ಇಲ್ಲ. ಬೇಕಂದ್ರೆ ಹನಿ ಹಾಕೊಳ್ಳಿ. ಕೇಕ್ ಇಷ್ಟ ಆಯ್ತಾ ಕೇಕು? ಓಕೆ. ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ಅವಳಿಗೂ ಟೇಸ್ಟ್ ಮಾಡೋದಕ್ಕೆ ಕೊಟ್ಟೆ. ಚೆನ್ನಾಗಿದ್ಯಾ? ನಿಜ ಹೇಳು. ನೋಡಿದ್ರಲ್ಲ ರಾಗಿ ಡೇಟ್ಸ್ ಆ್ಯಂಡ್ ವಾಲ್ನಟ್ ಕೇಕ್ ಹೇಗೆ ಮಾಡೋದು ಅಂತ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.